ಬಂದದ್ದು ಹೋಗಿ ನೀನು ಇದನ್ನೇನು ಹೇಳುತ್ತಿರುವೇಂಡ? ನನ್ನ ತಂಗಿಯನ್ನು ಬೇಗ ಲಗ್ನ ಮಾಡಿ ಗಂಡನವರಿಗೆ ಕಳಿಸಬೇಕೆಂದು ಆಸೆ ಇಟ್ಟುಕೊಂಡ ನನ್ನ ಮೇಲೆ ಸಂಶಯ ಹೊರವರಿಸುತ್ತಿರುವೆಯಲ್ಲ. ನನ್ನ ತಂಗಿ ಬೆಂಕಿಯಷ್ಟೇ ಪವಿತ್ರ. ಅಂತ ತಂಗಿಯರು ಜಗತ್ತಿನಲ್ಲಿ 100ಕ್ಕೆ ಒಬ್ಬರು ಸಿಗುವುದು ಕಠಿಣ. ಅಲ್ಲ, ಹಣ ಕೇಳಲು ಬಂದರೆ ತಲೆ ಮೇಲೆ ಇಂಥ ಘೋರವಾದ ಅಪವಾದದ ಹೊರವರಿಸಿದೆಯಲ್ಲ ಅಡ್ಡ. ಅಣ್ಣ, ಇನ್ನು ನನ್ನ ತಂದೆ ತಾಯಿಗಳಿಗೆ ಹೇಗೆ ಮುಖ ತೋರಿಸಲಣ್ಣ? ಹೇಗೆ ಮುಖ ತೋರಿಸಲಿ? ತಂದೆ ತಾಯಿಗಳಿಗೆ ಮುಖ ತೋರಿಸದೆ ಹೋಗಲಿ, ನಿನ್ನ ಪ್ರೇಯಸಿಗಾರ ಮುಖವನ್ನು ತೋರಿಸು. ಪದೇ ಪದೇ ಅದೇ ವಿಷಯವನ್ನು ಮಾತಾಡಿ ನನ್ನ ಮನಸ್ಸನ್ನು ಕದರಿಸಬೇಡ. 4 ಹೊಡೆದರೂ ಸಹಿಸಬಲ್ಲೆ, ಆದರೆ ಈ ಮಾತಿನ ಬೆಟ್ಟನ್ನು ತಡೆಯಲಾರೆ. ತಡೆಯದಾಗದಿದ್ದರೆ ಎಲ್ಲಿಯಾದರೂ ಕೆರೆ ಬಾವಿನ ನೋಡಿಕೋ. ಅಣ್ಣ, ಹಣವಿಲ್ಲದಿದ್ದರೆ ಇಲ್ಲ, ಹಣವಿಲ್ಲದಿದ್ದರೆ ಇಲ್ಲ. ಆದರೆ ಈ ಸುಳ್ಳು ಅಪವಾದವನ್ನು ಹಿಂತೆಗೆದುಕೊಳ್ಳೋಣ. ನಿನ್ನ ಕಾಲಿಗಾದರೂ ಬೀಳುತ್ತೇವೆ. ಕಾಮನ್ನಾತ್ಮರಿಗೆ ತಂಗಿಯಾದರೇನು, ಅತ್ತನಾದರೇನು, ಸ್ವಂತ ತಾಯಿಯಾದರೇನು, ಮಾಯಿಸಲು ಎಂಜೆಯರ ಕಾಮ ಪಿಶಾಚಿ. ಮತ್ತೆ ಪಾದ ಹಿಡಿಯಲು ಬಂದಿರುವೆಯ ಪಾಪಿ. ನಾಲಿಗೆ ಹಿಡಿತದಲ್ಲಿರಲಿ. ನಿನ್ನಂತೆ ಹೆಂಡ ಕುಡಿದು ಕಂಡ ತಿಂದು ಕಂಡ ರಂಗಿಯರ ತೋಟಕ್ಕೆ ನಲಿದಾಡೆ ನಾನು. ದುಶ್ಚಟಗಳ ದಾಸನಾಗಿ ದುಷ್ಟ ಜನರ ಸ್ನೇಹಿತನಾಗಿ ಕೆಟ್ಟದಿನ ನಾಲಿಗೆ ನೆಟ್ಟಿಗಂತವ ಕಡೆಯಾಗಿದೆ. ಇವನು ಎಮ್ಮೆಯ ಹೋಗಿರುವನಂತೆ. ಯಾತಕ್ಕಾಗಿ? ತಂದೆ ತಾಯಿಗಳನ್ನು ಬಿಟ್ಟು ಅಣ್ಣ ತಮ್ಮಂದಿರು ಮರೆತು ಎಂತ ಸ್ವರಸಿನ ಸೂಳೆಯ ಕೈ ಹಿಡಿಯುವುದಕ್ಕಾಗಿ. ತಾಯಿಗಳ ಅಹಬಲಿಗಳು ಹಮಾಲರಂತೆ ದುಡಿದು ಹಣ ಕಳಿಸಿ ವಿದ್ಯಾಭ್ಯಾಸ ಮಾಡಿಸದಿದ್ದರೆ ನೀನು ಎಣ್ಣೆಯ ಹೋಗುವುದರ ಬಿಟ್ಟು ಎಣ್ಣೆ ಕಾಯಬೇಕಾಗಿತ್ತು. ಪ್ರತಿನಿತ್ಯ ನೀನು ಪೃಷ್ಠಾಂಡ ಭೋಜನ ಉಣ್ಣುತ್ತಿರಬಹುದು, ಆದರೆ ತಂದೆ ತಾಯಿಗಳು ಅಂಬಲಿಗೂ ಗತಿ ಇಲ್ಲದಂತಾಗಿದ್ದರೆ ಎಂಬ ಅರಿವು ನಿನಗಿದೆಯೇನು? ನಿನಗೆ 1000 ರೂಪಾಯಿ ಸಂಬಳ ಬರಲು ಪೃಷ್ಠಾಂಡ ಭೋಜನ ಸಿಗುವಂತೆ ಮಾಡಿದವರು ಯಾರು ನೆನಪಿದೆಯೋ ನಿನಗೆ? ಇಷ್ಟೆಲ್ಲ ಲಭಿಸಿರುವುದು ಯಾರಿಂದ ಗೊತ್ತೇನು? 10 ತಿಂಗಳು ಹೊತ್ತು ತನ್ನ ರಕ್ತವನ್ನು ಬಸಿದು ನಿನ್ನ ಮರವನ್ನು ಇಳಿಸಿ ಚೈತನ್ಯ ತುಂಬಿ ಮುದ್ದಿನಿಂದ ಜೋಕೆ ಮಾಡಿ ಹೊರವಸ್ತವನ್ನು ನಿನ್ನ ಮಸ್ತಕದ ಮೇಲೆ ಇಳಿಸಿ ತಾಯಿಯ ಹಾಕದಿದ್ದರೆ ನೀನೆಲ್ಲಿ ಮನುಷ್ಯನಾಗುತ್ತಿದ್ದೆ? ನಿನ್ನಲ್ಲಿರುವ ಯೌವನ, ನಿನ್ನಲ್ಲಿರುವ ಹಣ, ನಿನಗಿರುವ ಸ್ಥಾನಮಾನ ನನ್ನ ತಾಯಿಯನ್ನು ಪಾರಕ್ಷಿಕ ಸರಿಸಾಟಿ ಆಗಲಾರದು. ಅಂತ ತಂದೆ ತಾಯಿಗಳನ್ನು ಆಪತ್ತಿನ ನೀನು ನೋಡುವ. ನಿನ್ನಂತ ತಾಯಿ ಗಂಡನ ಮುಖವನ್ನು ನಾನು ನೋಡಲಾರೆ. ನಾನಿನ್ನು ಬರುತ್ತೇನೆ. ಮತ್ತೇಕೆ ಬರಲಿ? ನಿನ್ನ ಹೆಣವನ್ನು ಮಣ್ಣಿನಲ್ಲಿ ಮುಚ್ಚಿರುವಾಗಲೂ ನಿನ್ನ ಮುಖ ನೋಡಲಾರೆ. ಬರುತ್ತೇನೆ. ಹಂಸ 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 ಸೀರೆ ತೋರಿಸ್ತೇನೆ. ಹೋಯ್ತು, ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ಕಾಫಿ ಏಕೆ? ನಿಮಗೋಸ್ಕರ ಒಳಗಡೆ ಕೀರ್ ಮಾಡಿದೀನಿ. ಊಟ ಮಾಡೋದು ಒಳ್ಳೆ ತಾನೆ? ಹಾಗೆ ಆಗಲಿ, ನಡೆ ಹೋಗೋಣ. ನೋಡಿ, ಊಟ ಮಾಡಿದ್ಮೇಲೆ ಫಿಲ್ಮ್ ಹೋಗೋಣ ಕಣ್ರಿ. ಪಿಕ್ಚರ್ ಯಾವುದು? ಪಿಕ್ಚರ್ ಗಂಡೆರಡು ಇನ್ನೊಂದು. ಹಾಗೆ ಆಗಲಿ, ನಡೆ ಹೋಗೋಣ. ನಾನು ಎತ್ತ ಹೋದ ಇನ್ನು ಆ ರಾತ್ರಿ ಊರ್ ಬಿಟ್ಟು ಎಲ್ಲಂತ ಹುಡುಕದೀನ. ಏನಾಗ ಬಿಡ್ರಿ, ಗಜರಿ ಒಂದಿಟ್ಟ ನಾ ಬಾಬಾ 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 ಏನ್ ಪಳಬಳ ಅಂತ ಹೊಳೆಯಾಕತ್ತಿ.
ಇನ್ನು ಎರಡು ಅವನ ಕಡೆ ಈತ ಎರಡು ನಾನು ಇಸ್ಕೊಂಡ್ ಇಟ್ಕೊಂಡ್ಬಿಟ್ರೆ 3 ಹಾಕವು 3 ಉಂಗ್ರ ಇಸ್ಕೊಂಡು ಮಂಗ್ಯಾನಂಗ ಮಾಡಿ 2 ಬಿಳೇದು 1 ಕೆಂಪೊಂದು ನಾಮ ಹಚ್ಚಲಿಲ್ಲ ಗೊತ್ತಾಕತಿ ಚೆಲುವೆ ಅಂತ ನಾನು ಬರಲೇ ಮುಲ್ಲ ಕೇಳಿದೆ ನಿಮ್ ಮನೆಗೆ ಹೋಗಿದ್ದೆ ನೀನ್ ಇದ್ದಿಲ್ಲ ಹುಡುಕಿ ಸಾಕಾಗ್ಲಿ ಎಲ್ಲೋಗಿದ್ದೆ ಏನ್ ಸುಡುಗಾಡ ನಾ ಎಲ್ಲೋಗ ನಾನು ನಿನ್ನ ಹುಡ್ಕಕತ್ತಿ ಬಾಳ ದಿನ ಆಯ್ತು ವಾರಗಟ್ಲೆ ಆಯ್ತು ಎಲ್ಲೋಗಿದ್ದಿ ನೀನು ಗೋವಾಕ್ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದಿ ಮಜಾ ಮಾಡಾಕ ಮಜಾ ಅಂದ್ರೆ ಚೈನಿ ಮಾಡಾಕ ಸರಿ ಮಾಡ್ಕೊಂಡ್ ಒಟ್ಟು ಚೈನಿ ಮಜಾ ಏನ್ ಖುಷಿ ಅಂದ್ರೆ ಯಾರೋ ನಿನಗೆ ಗೊತ್ತಿಲ್ಲ ಮಾತ್ರ ಹೇಳು ಅಲ್ಲಿ ಹೋಗಿ ನೋಡ್ಬೇಕು ಅವ್ರ ಮಜಾನ ಅದನ್ನ ಕೇಳ್ಬೇಕು ಅದಕ್ಕೆ ಮತ್ತೆ 2 ಹಾಲು ಸಿಕ್ತು ಅಂತ ಕೇಳಿದ್ ನೀನು ಅಂದ್ರೆ ಹೋಗಿ ಬಿಡು ಬರೀ ಗಂಡ ಸೃಷ್ಟಿ ಮಾಡ್ತಾರೆ ಹೆಣ್ಮಕ್ಳು ಮಾಡಕ್ ಬರ್ದಿಲ್ಲ ಒಬ್ರೆ ಹೆಂಗ್ ಮಾಡಕ್ ಬರ್ತೈತಿ ಗಂಡು ಹೆಣ್ಣು ಕೂಡ್ ಮಾಡಿದ್ರೆ ಮಜಾ ಬರೋದು ಏನ್ ಮಾಡೋದೈತಿ ಒಬ್ಬನ ಹೋಗಿದ್ದೆ ಅರ್ಧ ಮಜಾ ಮಾಡಿ ಬಂದೀನಿ ನಮಗ್ಯಾವ್ದು ಏನ್ ಸಿಗಲ್ಲ ಅದಕ್ಕೆ ಈ ನಾವು ಚೈನಿ ಮಾಡ್ಕೊಂಡು ಹೊಟ್ಟಿ ಹದ್ದ ಬರಾಕಿನಿ ಏನು ಅಂತ ನೋಡಕತ್ತಲ್ಲ ಏನು ಕ್ಯಾಬ್ಗಿನ ನೀರು ಹಾಕಿದ್ದೇನೆ ಏನಿದು ಏನಿಗೆ ಶೇಂಟ್ ಅಂತಾರ ಅದನ್ನ ಹಚ್ಕೊಂಡ್ರ ಗಬ ಗಮ ಮಾಡ್ತೈತಿ ಬೇಕು ನನಗೆ ಇಟ್ಕೊಂಡು ಹಚ್ಚಂತೆ ನಾನು ಶಾಂತ ನೀವೇ ಏನೋ ಕಣ್ಣಿನ ಒಂದು ಒಳ್ಳೆ ಬಾಡ್ಯನ ಎಲ್ಲೈತಿ ಕೊಡ ಮತ್ತೆ ನಾನೇ ಹಚ್ಕೊಂತೀನಿ ನೀನ್ ಹಚ್ಕೊಂಡ್ರೆ ಹಚ್ಕೊಂಡ್ ಆಗುದಿಲ್ಲ ನಾನ್ ಹಚ್ಚಿ ಹೋಯ್ತಲ್ಲ ಭಾರಿ ಒಳಗೆ ಬರ್ತೈತಿ ಹೆಂಗ್ ಮಾಡ್ತಿ ಹಂಗಾರೆ ನೀನು ಹಚ್ಚಿ ಬಿಡ ತಗೋದಿ ಎಲ್ಲಿಗೆ ಹಚ್ಚಿದೆ ನಿನ್ಗೆ ಎಲ್ಲಿ ಅನುಕೂಲ ಆಗ್ತಲ್ಲ ಎಲ್ಲಿ ಭಾರಿ ಯೋಚನೆ ಬರುತ್ತಂತ ನನಗೆ ಬೇಕಲ್ಲ ಅನುಕೂಲ ಆಗ್ತೈತಿ ಆತು ನೀನು ಇನ್ನು ಎಲ್ಲೆಲ್ಲಿ ವಾಸಿಗ ಭಾಳ ಬರ್ಬೇಕು ಅಂತ ಆಸೆ ಐತೆ ಅಲ್ಲಿಗೆ ಹಚ್ಚಿಂತ ಹೋಗತ್ತೆ ಅದು ಹಚ್ಚ ಎಲ್ಲಿಗೆ ಹಚ್ಚಿದ್ರು ಭಾರಿ ಒಳಗೆ ಬರ್ತೈತಿ ಅದಕ್ಕೆ ನಾನು ನಿನಗೆ ಹೇಳಕತ್ತೀನಿ ನಿನಗೆ ಎಲ್ಲ ವಾಸಿ ಬರ್ಬೇಕಲ್ಲಿ ಹಾ ಎಲ್ಲಿ ಹಚ್ತೇನೆ ಅಥವಾ ಹೆಂಗ್ ಮಾಡಿ ಒಂದಲ್ಲಿ ಆಗಿದ್ದ ಕೈ ನಮ್ಮನೆ ಹುಮ್ಮಂತ ಮರಕತೈತಿ ಇನ್ನ ಇರೋಬರ ಪೂರ್ತಿ ಬಾಟಿ ಮೇಲೆ ಸುರ್ಕೊಂಡ್ಬಿಟ್ರೆ ಎನ್ನತ್ತೆ ಕೊಟ್ಟರ ಕೊರ ಇರೋಬರ ಬಾಟೆಯಲ್ಲಿ ಸುರ್ಕೊಂತಿ ಊರ ನಾಟಿ ಕೊಡ್ಲಂಗೆ ಹುಮ್ಮನ ಬಹಳ ಜನ ಕಾಯಿ ಮಾಡ್ಕೊಂಡು ನನ್ ಗತಿಯನು ಯಾವಾಗಲೂ ಎಣ್ಣೆ ನಾವು ಒಂದೇ ಹಚ್ಕೋಬಾರ್ದು ದಿವಸ ಒಂದೊಂದ ಹಚ್ಕೋಬೇಕು ಅಂದ್ರೆ ಮಜಾ ಬರ್ತೈತಿ ಏನು ಮಾಡ್ತಾ ನೀನು ಮಳಿ ಗೋವಾ ಬಂದಿದ್ರುತ್ತಲ್ಲ ಇದಕ್ಕೆ ಹೆಚ್ಚಿಗೆ ಆಗುತ್ತೆ ನೋಡ ಗೋವಾ ಕೊಯ್ಯಕ್ಕೆ ಬರ್ಬೇಕು ನಿಮ್ ಕೂಡ ಈ ಬೀಡರ್ ಬರ್ಬೇಕು ಆದ್ರೆ ಏನ್ ಮಾಡ್ತೀನಿ ಗುಂಡನ್ ಕಾಟ್ ಇಟ್ಕೊಂಡು ಬರಕ್ಕಾಗಿಲ್ಲ ನನ್ನ ನಿನ್ನ ಒಂದು ಹೊತ್ತಿಗೆ ಬಂದಿನೋ ಅಂತ ಮನಸ್ಸು ನಾವು ಅತ್ಯಾಚಾರ ಹೋಗ್ಬೇಡ ನನಗೆ ಹೊಲ ಬೇಕಲ್ಲ ಮಂದಿ ಹೊಲ ಹೋದ್ರೆ ಹಿಡ್ಕೊಂಡು ಕಟ್ಟಿ ಓದಂಗ್ ಓದ್ತಾರ ನೀನು ಹೊಲ ಸಿಗಬೇಕಂದ್ರೆ ನೀನ್ ತರ್ಕೋಬೇಕಪ್ಪ ಸಿಕ್ಕಾಯ್ತಲ್ಲ ಎಲ್ಲ ಐತಿ ಇದೇ ನಮ್ಮ ಹೊಲ ಬಂಗಾರಿ ಅಂತ ಪರವಾಗಿಲ್ಲ ಅಡಿಗೆ ಮನೆ ತನಕ ಬಂದ ಅಲ್ಲ ನಿನಗೆ ನಿನಗೆ ಹೊಲ ಸಿಗಬೇಕಾದ್ರೆ ಶಟ್ಟ ಸಿಗುತ್ತೆ ನೀನು ಹೊಲ
ಏನ್ ಕೇಳೋದು ಮತ್ತ ನಿನ್ನ ಕೈಯಾಗ ಎಳ್ಳು ಅದಾವಲ್ಲ ಪಡಪಡ ಅಂತ ಹೊಳ್ಯಾಕತ್ತಾವು ಇವು ಎರಡು ಇಟ್ಬಿಟ್ರ ಆತ ಏನೆಲ್ಲ ಇಟ್ಕೊಂತಿ ಕಲೆ ಉಳಿದದ್ದು ಒಂದು ಕಾಯಂ ಹತ್ರ ಇರ್ಲಿ ಆತು ಒಂದು ಇಡ ತಗೊಂಡ್ ಎಲ್ಲೇ ಇರ್ಲಿ ಅವಾಗ ಎಲ್ಲಿ ಇಡ್ಲಿ ಅಂತ ಖಾಲಿ ಇಡ್ತಾರ ಎಲ್ಲಿ ಇರ್ಬೇಕಂತ ಆಯ್ತಾ ಕಣ್ ಎಗ್ಗ ಏಟ್ ತಂದಿರು ಏಕೆ ಕೂದಲವಲ್ಲೇ ನೀವು ಏನು ವಾಸನಾತ ನಿನ್ನ ಮೈ ಈಗ ಒಂದ್ ಎಕರೆ ನೀರು ಹಚ್ಚಂಗ ಆತ್ ನೋಡ ಹೊಲಕ್ಕ ನೀರು ನೀರ್ ಹಾಸ ನೋಡೋಣ ಹೊಲಕ್ಕ ಯಾರು ಕೂಡ ನೀರು ಹಾಸೋದಕ್ಕೆ ಮಾಡಿರ್ತಿಲ್ಲ ಯಾರು ನಾನು ಯಾರು ಕೂಡ ಮಾತಾಡಕ್ ಹೋಗ್ಲಿ ಹೊಲಕ್ಕೆ ನೀರು ಹಾಸ್ಕೊಂಡು ಹೋಗಿದ್ರಲ್ಲ ಇಟತ್ತನಾದ್ರೆ ಬರಲಿಲ್ಲ ಬುತ್ತಿ ಒಯ್ದ್ರದ ನೋಡ್ಕೊಂಡು ನಿಂತಿದ್ದೆ ಚೆಲಿವಿ ಏನ ಬ್ರಾಹ್ಮಣ ವಾಸನೆ ಬರ್ತಲ್ಲೇ ಮತ್ತೆ ಎಲ್ಲ ಸಂಖ್ಯೆ ಬಿಡ ಇದೆಯಾ ಅದೇ ಶೆಂಗ್ ವಾಸನೆ ಶೆಂಗೆ ಎಣ್ಣೆ ಅಂದ್ರೆ ಅದ ಮೂನ ಶೆಂಡದಂಗೆ ಹಾಕಿದ್ರೆ ಮೈ ತುಂಬ ಘಮ್ ಅಂತ ಮಾಡ್ತೈತಿ ಓಹೋ ಪ್ಯಾಟೆ ಮಂಜೇಶ್ವರ ಆಯ್ಲೆ ಅದೇ ಆಗೋತು ನಿನಗೆ ಯಾಕಂತಾರೆ ತೋರ್ಕೊಟ್ರ ಅದ ನಮ್ಮ ಮನೆ ಮಂದಿ ದಿನ ಸರ್ಕಾರಿ ಮಾಡಕ್ ಬರ್ತಾರಲ್ಲ ಅವ ಓಹೋ ಶಂಕ್ಯಾ ಗುಡ್ದಿನ ನಮಗ ನಾಳಪ್ಪ ನನ್ಸಪ್ ಮಾಡಿ ಜಗಿ ತಂದು ಕೊಟ್ಟೇನ ಗಜರಿಂದ ತಗೊಟ್ಟಿದ್ದು ಎಷ್ಟು ಚಂದ ಐತೆ ಅಣ್ಣ ಅವನ ಹಚ್ಕೊಂಡೆ ನಾವ್ ಹಚ್ಕೊಂಡ್ರೆ ಶ್ವಾಸ ಬರೋದಿಲ್ಲ ಅಂತ
ಅದಕ್ಕ ಅವ್ರು ಹಚ್ಚಿದ್ರು ವಾಸನೆ ಬರ್ತದಂತ. ಎಲ್ಲಿಗೆ ಹಚ್ಚಿದ? ಕೈಗೆ ತಲೆಗೆ ಹಚ್ಚಿದ. ಮತ್ ಇಲ್ಲಿ ಎಲ್ಲಿ ಬೇಕಲ್ಲಿ ಹೆಚ್ಚಿ ಹಾಕ್ಬಿಟ್ಟ ನಮಗ. ಯಾಕ ನನಗೆ ಅವತ್ತ ಸಂಶಯ ಬಂದಿತ್ತು. ಯಾಕ ನಿನಗೆ ಅಂತ ಸಂಶಯ ಬಂದಿತ್ತು? ನಿಮ್ಮಿಬ್ಬರ ಕಾಯಿ ಪಲ್ಯ ತಗೊಂಡ ನಕ್ಕಿ ನೋಡಿದೆ. ಅವ ಪುಗ್ಸಿಗೆ ಕಾಯಿ ಪಲ್ಯ ಕೊಟ್ಟಿದ್ದು ನಾನು ನೋಡಿದೆ. ಚೆಲ್ಲಿದೆ 10 ರೂಪಾಯಿ. ಮಣ್ಣಿನ ಬಣ್ಣದ 1 ಉಂಗ್ರ ಇತ್ತು. ಇವತ್ತು ನೋಡ್ರಿ 2 ಅದಾವು. ಯಾವ ಕೊಟ್ರ ಕರೆ ಎತ್ತಿ ಏನು ಒಟ್ಟು ನಿಮ್ಮ ಅಪ್ಪನ ಮನೆಗೆ ಗೋಡ್ಸ್ಲ. ಅಯ್ಯ ಅಂತ ಕೆಟ್ಟ ಬುದ್ಧಿ ಅಂತ ಮಾಡಿ ನನಗ. ಆದ್ರ ಗಜರಿ ಇದೀನಲ್ಲ ನನ್ನ ಮನಸ್ ಮಾಡ್ಯಾನ. ಹೇಳಿದೆ ಏಟರ ಸಿಟ್ಟೈತೆ ಬಿಟ್ಟು ಹೇಳ್ತಾನೆ ಕೇಳ. ಹೆಂಗಾರ ಮಾಡಿ ಅವನ ಹತ್ರ 2 ಕಿತ್ಕೊಂಡೆ ನೀನು ಒಂದಾ ಬಿಟ್ಟ ಉಂಗ್ರ. ಆ 3 ಉಂಗ್ರ ಇಸ್ಕೊಂಡ ಮಂಗ್ಯನಂಗ್ ಮಾಡಿ ಈ ಬಹುದೇವ್ರ ಚಲನ ಹೆಂಡತಿ ಏನಂತ ನಾ ತೋರ್ಸ್ಬೇಕಾಗ್ತೀನಿ. ಇನ್ನೆಂದೆಂದ ನಮ್ ಜನ್ಮಕ್ಕೂ ಬರ್ಬಾರೋ ನಂಗೆ ಮಾಡ್ತೇನೆ. ಹಿಂಗೆ ತಿಳಿವ್ರು ಮಕ್ಕಳು ನಾನ್ ಬೇರೆ ತಿಳ್ಕೊಂಡಿದ್ದೆ. ನೀ ಯಾಕೆ ಬರ್ತಿರ್ಕಂತೀಯ? ಇಷ್ಟ ಐತೆ ನೋಡನ್ನ ಹಕ್ಕಿಕತ್ತು. ಅಲ್ಲ ನಿನ್ ಮನಸ್ಸಿನಲ್ಲಿ ಆಣೆ ಮಾಡ್ಯಾಳೆ ನಾನಂತ ಕೆಟ್ಟ ಹೆಂಡತಿಯನ? ನೀನು ಒಳ್ಳೆ ಹುಡುಗಿ ಅಂತ ನಿಮ್ಮ ಅಪ್ಪನ ಹತ್ರ 1 ರೂಪಾಯಿ ಹೊರದಾಕಿಸೋಳೆ. ಸ್ವಂತ ಖರ್ಚಾಕಿ ನಮ್ಮ ಮನೆಯ ಮಾಡ್ಕೊಂಡಿದ್ದೆ. ನಾನು ಆಟ ಮಾಡ ನಿನ್ ಒಳ್ಳೆ ಗುಣಕ್ಕೆ ಮತ್ತೆ ನಾನು ನಿನ್ನ ಲಗ್ನ ಆಗಿದ್ದು. ನಮ್ಮ ಬಾಳ್ಯಾಗ ನೀನು ಹಾಲು. ಅಯ್ಯೋ ನಾವಾರ ನಂಜೇನ.
ಅಪ್ಪಾಜಿ ಏನಾಯ್ತು ಹೇಳಪ್ಪಾಜಿ. ಗಿರೀಶ ಇನ್ನು ಬರಲಿಲ್ಲವೇನಮ್ಮ? ನಿನ್ನ ತಾಯಿಗೆ ಪತ್ರ ಬರೆದಿದ್ದೆ, ಅವನು ಬರಲಿಲ್ಲ. ಅಪ್ಪಾಜಿ ಗಿರೀಶನ ಇಂದು ಬರ್ತಾನೆ, ಅವನು ಬರ್ತಾಳೆ, ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಪ್ಪಾಜಿ. ಸಾಹುಕಾರರು ಮನೆಗೆ ಬಂದರೆ ಏನನ್ನ ಹೇಳುವುದಮ್ಮ? ಅಲ್ಲಿ ಅವನಿಗೆ ಯಾವ ಪರಿಸ್ಥಿತಿ ಬಂದಿದೆಯೋ ಯಾರಿಗೇ ಗೊತ್ತು. ಏನು ಆಗೋದಿಲ್ಲ ಅಪ್ಪಾಜಿ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಅಪ್ಪಾಜಿ, ಮಲ್ಕೊಳ್ಳಿ. ಸಾಹುಕಾರರು ಮನೆಗೆ ಬಂದರೆ